ಡೆಫಿನೆಟ್ಲಿ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಡಿಸೈಡ್ ಮಾಡಿದಾಗ ಅಥವಾ ಕೃಷ್ಣ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಬ್ವಿಯಸ್ಲಿ. ಬಿಕಾಸ್ ಒಂದೇ ಸಿನಿಮಾಗೆ 2 ಪ್ರಶಸ್ತಿ ಬಂದಿರೋವಂಥದ್ದು ಬಹಳ ಡಬಲ್ ಧಮಾಕ ಥರ ಖುಷಿ ಆಗುತ್ತೆ. ಸೊ ಹಾಗೆ ನಮ್ಮ ಸಿನಿಮಾನ ಇಷ್ಟಪಟ್ಟಿರೋ ಆಡಿಯನ್ಸ್ನ ಡೆಫಿನೆಟ್ಲಿ ಡಿಸಪಾಯಿಂಟ್ ಮಾಡಲ್ಲ. ಲವ್ ಮಾಕ್ಟೇಲ್ 3 ಕೂಡ ರೆಡಿ ಆಗಿದೆ. ಸೊ ಹಾಗಾಗಿ ಖುಷಿ ಆಗುತ್ತೆ. ಅಂದರೆ ಒಂದೇ ಸಿನಿಮಾಗೆ ಇಷ್ಟೊಂದು ಪ್ರಶಸ್ತಿ ಆ್ಯಂಡ್ ಜನರ ಮೆಚ್ಚುಗೆ ಕೂಡ ಪಡೆದಿರೋಂಥದ್ದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಡೆಫಿನೆಟ್ಲಿ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಡಿಸೈಡ್ ಮಾಡಿದಾಗ ಅಥವಾ ಕೃಷ್ಣ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಬ್ವಿಯಸ್ಲಿ. ಬಿಕಾಸ್ ಒಂದೇ ಸಿನಿಮಾಗೆ 2 ಪ್ರಶಸ್ತಿ ಬಂದಿರೋವಂಥದ್ದು ಬಹಳ ಡಬಲ್ ಧಮಾಕ ಥರ ಖುಷಿ ಆಗುತ್ತೆ. ಸೊ ಹಾಗೆ ನಮ್ಮ ಸಿನಿಮಾನ ಇಷ್ಟಪಟ್ಟಿರೋ ಆಡಿಯನ್ಸ್ನ ಡೆಫಿನೆಟ್ಲಿ ಡಿಸಪಾಯಿಂಟ್ ಮಾಡಲ್ಲ. ಲವ್ ಮಾಕ್ಟೇಲ್ 3 ಕೂಡ ರೆಡಿ ಆಗಿದೆ. ಸೊ ಹಾಗಾಗಿ ಖುಷಿ ಆಗುತ್ತೆ. ಅಂದರೆ ಒಂದೇ ಸಿನಿಮಾಗೆ ಇಷ್ಟೊಂದು ಪ್ರಶಸ್ತಿ ಆ್ಯಂಡ್ ಜನರ ಮೆಚ್ಚುಗೆ ಕೂಡ ಪಡೆದಿರೋಂಥದ್ದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಡೆಫಿನೆಟ್ಲಿ ಖುಷಿ ಆಗುತ್ತೆ. ಯಾಕೆಂದರೆ ನಾವು ಈ ಸಿನಿಮಾ ಪ್ರೊಡ್ಯೂಸ್ ಮಾಡೋಕ್ಕೆ ಡಿಸೈಡ್ ಮಾಡಿದಾಗ ಅಥವಾ ಕೃಷ್ಣ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಬ್ವಿಯಸ್ಲಿ. ಬಿಕಾಸ್ ಒಂದೇ ಸಿನಿಮಾಗೆ 2 ಪ್ರಶಸ್ತಿ ಬಂದಿರೋವಂಥದ್ದು ಬಹಳ ಡಬಲ್ ಧಮಾಕ ಥರ ಖುಷಿ ಆಗುತ್ತೆ. ಸೊ ಹಾಗೆ ನಮ್ಮ ಸಿನಿಮಾನ ಇಷ್ಟಪಟ್ಟಿರೋ ಆಡಿಯನ್ಸ್ನ ಡೆಫಿನೆಟ್ಲಿ ಡಿಸಪಾಯಿಂಟ್ ಮಾಡಲ್ಲ. ಲವ್ ಮಾಕ್ಟೇಲ್ 3 ಕೂಡ ರೆಡಿ ಆಗಿದೆ. ಸೊ ಹಾಗಾಗಿ ಖುಷಿ ಆಗುತ್ತೆ. ಅಂದರೆ ಒಂದೇ ಸಿನಿಮಾಗೆ ಇಷ್ಟೊಂದು ಪ್ರಶಸ್ತಿ ಆ್ಯಂಡ್ ಜನರ ಮೆಚ್ಚುಗೆ ಕೂಡ ಪಡೆದಿರೋಂಥದ್ದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು.